ಇಬ್ರು ಕಳ್ಳನ ಮಕ್ಳು ಬರ್ತಾವ್ರ ನೋಡಿ ಫ್ರೆಂಡ್ಸ್. ಇವನಂತೂ ನೀನ್ ಯಾವನ ನನ್ನ ವಿಚಾರ ಕೇಳಕ್ಕೆ ನಿನ್ಗೆ ಮಾನ ಮರ್ಯಾದೆ ಐತಾ? ಮಾನ ಮರ್ಯಾದೆ ಇದೆಯಾ ನಿಂಗೆ? ಆಗಲೇ ಹೇಳಿದೀನಿ ನಾನು. ನಿನ್ ಯೋಗ್ಯತೆ ಬೆಂಕಿ. ಮೀಶೋ ಅಂತ ಮೀಶೋದಲ್ಲಿ ಕದಿಯೋದು ಹೆಂಗೆ ಅಂತ ಐಡಿಯಾ ಹೇಳ್ಕೊಡ್ತಾವನೆ ಫ್ರೆಂಡ್ಸ್. ಅವನು ವಿಕಾಸ್ ಅಂತ ಅವನ ಹೆಸರು. ಅಲ್ಲಿ ಸಣ್ಣಕ್ಲ ಅವನಲ್ಲ ಅವನೇ. ಕರ್ರ ಕಿತ್ತೋದಂಗೆ ರೋಡಾಗ ಹೊಡೀರಿ ನನ್ನ ಮಕ್ಕಳನ್ನ. ಇದು ಮಾಡ್ತಾ ಇದ್ದಾನೆ ಅವನೇನು ಹೇಳ್ತಾವನೆ. ಬ್ಯಾಕ್ ಕ್ಯಾಮ್ರಾ ಮಾಡೋದು ಹೆಂಗೆ ಅಂತ ನಮ್ಗೆ ಗೊತ್ತಿಲ್ಲ. ಪ್ರಜ್ವಲ್ ಹೇಳಿ ನಿಮ್ಮ ಸ್ಟೋರಿ ಹೇಳ್ರಿ. ನಿಮ್ಮ ಸ್ಟೋರಿ ನೀವು ಹೇಳಿ ಒಂಚೂರು. ಪ್ರಜ್ವಲ್ ಅವ್ರು ಹೇಳ್ರಿ ನಿಮ್ಮ ಸ್ಟೋರಿ ಹೇಳ್ರಿ. ಹೆಂಗೆ ಗಾಡಿ ಏನು ಏನಿಲ್ಲ, ಒಬ್ಬ ನನ್ನ ತಮ್ಮ ವರದ ಅಂತ ಅವನೇ, ಒಂದು ಗಂಡು. ಇದು ನೀವು ಹೇಳ್ರಿ ಒಂಚೂರು. ಏನು ಅಂತಾರೆ ಬೆಳೆಸಿದ್ದೆಲ್ಲ ಬೆಳೆದಿದ್ದು, ನುಗ್ಗಿದ್ದು ನಾವು, ಹೊಡೆದದ್ದು ನಾವು, ಬೆಂಕಿ ಹಚ್ಚಿದ್ದು ನಾವು, ಅದರಲ್ಲಿ ಬೇಳೆ ಬೇಯಿಸ್ಕೊಂಡವ್ರು ನೀವು. ಅಂಕಲ್ ನಾವು ಹೊಡಿತೀನಿ ಸುಬ್ಬಿ. ಮೈಸೂರಲ್ಲಿ ಬಾಡಿಗೆ ಇಲ್ಲ, ನೊಣ ಹೊಡಿತಾ ಇದೀವಿ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನ್ ಮೋಸ ಮಾಡಿದ್ದೆ? ನೋಡಿ ನಮ್ಮ ಅಣ್ಣ ದೊಡ್ಡಣ್ಣ ಅಂತ ಅವ್ರ ಹೆಸರು. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ನಿಮ್ಮ ಅಭಿಮಾನಿ ನೋಡಿ ಫ್ರೆಂಡ್ಸ್, ನಮ್ಮ ಅಣ್ಣಂಗೆ ಕೋಪ ಬಂದ್ಬಿಟ್ಟಿದೆ. ಕೋಪ ಅವರು ಅಲ್ಲಿ ಕರ್ರ ಕಿತ್ತೋದಂಗೆ ರೋಡಾಗ ಹೊಡೀರಿ ನನ್ನ ಮಕ್ಕಳನ್ನ. ಮಾವ ಊರಿಂದ ಬೆತ್ರಳ್ಳಿ ನೋಡಿ ಇವರು ಗಡ್ಡಿ ಕೊಡಕ್ ಬರ್ತಾರೆ ಫ್ರೆಂಡ್ಸ್ ಹೊಡಿಯಕ್ಕೆ. ಇವನು ಕಳ್ಳನ ಮಗ ಅಂತ ಹೇಳಿ ಫ್ರೆಂಡ್ಸ್. ಸವಾಲ ಇಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗ್ ಕೊಡ್ತಾವ್ ಕಡ್ಡಿ ನೋಡಿ ಫ್ರೆಂಡ್ಸ್ ಹೆಂಗ್ ಮಾಡಿತ್ತವ್ರೆ. ಅಲ್ಲಿ ನೋಡಿ ಅವನು ನೋಡಕ್ ಕನ್ಸಾಗತ್ತೆ. ಬಲ್ಬಲ್ ಆನೆ ಮೇಲೆ ಕುನ್ಕೊಂಡ್ ಬಂದಾರಲ್ಲ, ರಾಜ್ಕುಮಾರ್ ಆಗಲ್ಲ, ಎಡಗೋ ಎದ್ದಾರಲ್ಲ, ವಿಷ್ಣುವರ್ಧನ್ ಆಗಲ್ಲ, ವಿಲನ್ ತರ ಪೋಸ್ ಕೊಟ್ಟವ್ರು ಯಾರು? ವಜ್ರಮಣಿ ಆಗಲ್ಲ. ಅನ್ನಲ್ಲ ಅವನು ಅವನೇ ವಿಮಲ ಕಡ್ಡಿ ಬಡಿಯೋದು ಗಿನ್ ಕೊಡ್ಬೇಡಿ ಫ್ರೆಂಡ್ಸ್. ಎಲ್ಲೂ ಯಾವ ದೇಶದಲ್ಲಿ ಕೊಡ್ಬೇಡಿ ನಿಮ್ಗೆಲ್ಲ. ಅಪ್ಪ ಅಮ್ಮ ನಿಮ್ಗೆ ಏನು ಅಂತ ಹುಟ್ಟಿಸ್ತಾರೆ. ಅವನು ಹೇಳಿದ್ದು ನೋಡಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಕೊಯ್ನು ಡೈಮಂಡ್. ಹಾಯ್ ಗುರು, ನಾನು ನಿಮ್ ವಿಕಾಸ್ ಗೌಡ. ಎಲ್ಲೋದೆ ಏನಂದ್ರೆ ಆಫೀಸ್ಗೆ ಹೋಗಿದ್ದೀನಿ. ಎಷ್ಟೋ ದಿನ ಆಯ್ತು ಆಫೀಸ್ಗೆ ಹೋಗಿದ್ದಿ. ಇವತ್ತು ಹೋಯ್ತಾ ಇದ್ದೀವಿ ಆಫೀಸ್ಗೆ. ಬನ್ನಿ, ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಅವ್ರೆ, ಪರಿಚಯ ಮಾಡ್ಕೊಡ್ತೀನಿ. ಗುರು, ಇವಾಗ ನಾನೇ ಹೋಯ್ತಾ ಇದ್ದೀನಿ ಅಂದ್ರೆ KRS ಹತ್ರ ಹೋಯ್ತಾ ಇದ್ದೀನಿ. ಹೋಗದ ಇವತ್ತು ಯಾವ್ದಾರ ಆಫೀಸಲ್ಲಿ ಲೋಡ್ ಮಾಡಬೇಕು. ಏನಪ್ಪಾ ಅಂದ್ರೆ ಅಲ್ಲೇ ಸುಮಾರು ದಿವಸ ಆಗಿದ್ದು ಲೋಡ್ ಮಾಡಿ, ಅದಕ್ಕೆ ಇವತ್ತು ಹೋಯ್ತಾ ಇದ್ದೀನಿ. ಬನ್ನಿ ಹೋದ. ನಾನು ಈಗ ನಾಷ್ಟ ಮಾಡಿಲ್ಲ, ಇನ್ನೂ ನಾಷ್ಟ ಮಾಡ್ಕೊಂಡು ಹೋಗ್ಬೇಕು. ಗುರು, ಇನ್ನೇನ್ ಆಫೀಸ್ ಹತ್ರ ಬಂದೆ, ಹೋಯ್ತಾ ಇದ್ದೀನಿ. ಅಲ್ಲೇ ಆಫೀಸ್ ಹತ್ರ ಬಂದೆ. ಇಲ್ಲಿ ವರದ ಇಲ್ಲಿ ಫೋನ್ ಮತ್ತೆ ಸ್ಟ್ಯಾಂಡ್ ಎತ್ಕೊಂಡು ನಾನು ಲಾಗ್ ಮಾಡ್ತೀನಿ ಅಂತ ಮಾಡ್ತಾವ. ಹೆಂಗ ಉದ್ದ ಮಾಡ್ಲಾ ಮುಖ ಎಷ್ಟು ಜಲಿ ಏನಿಲ್ಲ ಕಣ, ಬಿದ್ರೆ ಬಿಡ್ತದೆ. ಇನ್ನೂ ಐತೆ ಎಲೆ ಇಷ್ಟ. ಹಾಯ್ ಫ್ರೆಂಡ್ಸ್, ನಾ ಕುರ್ಕುರೆ ತಿಂತಿದ್ದೀರಿ, ನೀವೇ ತಿಂತಿದ್ದೀರಾ? ಸಾಂಗ್ ಹಾಕ್ಲ ಮತ್ತ ಸಿಂಪಲ್ ಆಗಿ ಮಾಡಿ ಅಂದ್ರು, ಅದು ಫೋಟೋಗಳು ಸಾಂಗ್ ಹಾಕೋ. ಸಿಂಪಲ್ ಆಗಿ ಮಾಡಿ ಅಂದ್ರು 2,000 ರೂಪಾಯಿಗೂ ಮಾಡೋದು. ಏನ್ 2,000 ರೂಪಾಯಿ ಏನೈತೆ ಹೊತ್ತು ಅದನ್ನೇ ಮಾಡೋದು. ಈ ರಿಂಗು ಬ್ಯಾಗ್ ಮಾವಾ ಬ್ಲಾಗ್ ಮೈ ಲೋ ಬ್ಲಾಗ್. ನೋಡಿ ಫ್ರೆಂಡ್ಸ್, ಇವ್ರು ನಮ್ಮ ಮಾವ. ಬಾಯ್ ವಾ. ಅಲ್ಲೊಬ್ರು ಇದಾರೆ, ಇದೇ ಫ್ರೆಂಡ್ ಮಾಡ್ತೀನಿ ಅವ್ರನ್ನ. ಫ್ರೆಂಡ್ ಮಾಡ್ತೀನಿ ಇದೇ. ಫ್ರೆಂಡ್ಸ್ ಇಲ್ಲೊಬ್ರು ಇರಿ ನಮ್ಮನ್ನ. ಇವರು ಸಲ್ಮಾನ್ ಅಂತ ನೋಡಿ ಫ್ರೆಂಡ್ಸ್ ಹೆಂಗ ಆಡ್ತಾರೆ. ಚಿಕ್ಕ ಹುಡುಗ ಆಡ್ದಂಗೆ ಆಡ್ತಾರೆ ಫ್ರೆಂಡ್ಸ್. ನೋಡಿ ಎಷ್ಟು ಕ್ಲಾರಿಟಿ ಕಾಣಿಸ್ತವೆ ಇಬ್ರು. ಐಫೋನು ಇದು ಮುಗ್ದಾದ ಆಳೆ. ಇದು ಬಾಕ್ಸ ಬಿಗಿ ಇಲ್ಲ, ಲೋಕಲ್ ತಗ.
ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಇವ್ರ ಹೆಸರು ರವಿ ಅಣ್ಣ ಅಂತ, ಅವ್ರ ಹೆಸರು ಸಲ್ಮಾನ್ ಅಣ್ಣ ಅಂತ. ಹಾಯ್ ಮಾಡಿ ಅಣ್ಣ ಹಂಗೆ ನೋಡಿ. ಹಾಯ್ ಫ್ರೆಂಡ್ಸ್ ಎಲ್ಲವ್ರೆ, ಹಿಂಗೆ ಬ್ಲಾಗ್ ಮಾಡ್ಬೇಕು ಇಟ್ಕೊಂಡು. ಹಾಯ್ ಫ್ರೆಂಡ್ಸ್, ಇವರು ನಮ್ಮ ಅಣ್ಣ ಸಲ್ಮಾನ್ ಅಣ್ಣ ಅಂತ. ಹಾಯ್ ಫ್ರೆಂಡ್ಸ್, ನಾನು ವರ್ಧನ್ ಅಂತ. ಮುಖ್ಯ ವಿಷಯಕ್ಕೆ ಬರಲ್ಲ. ಇಲ್ಲಿ ನೋಡಿ, ಈಗ ಇವರೊಬ್ರು ಪ್ರಜ್ವಲ್, ಇವರು ಅವರೆಲ್ಲ ಜೂಮ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ. ಕಲೈತಲ್ಲಿ ಒಂದೇ ಸಲ ಬಟನ್ ಹುಡ್ಕಾಯ್ತಲ್ಲ, ಸರಿ ಇಲ್ಲ, ಕಡ್ಡಿ ಪ್ರಾಬ್ಲಮ್ ಇದೆ ಫ್ರೆಂಡ್ಸ್. ಜೂಮ್ ಮಾಡೋಕ್ಕಾಗಿಲ್ಲ, ಎಲ್ಲ ತೋರಿಸ್ಬಿಡೋದಪ್ಪ. ಏನು ಇರಿ, ಬ್ಯಾಕ್ ಕ್ಯಾಮ್ರಾ ಮಾಡಮ್ಮ, ಫೋಟೋ ಹೊಡ್ಕೊತಿದ್ದಿ ನಂದು. ಇವ್ರು ನಮ್ಮ ಮಾವ ರವಿ ಮಾವ ಅಂತ. ಹೊಟ್ಟೆಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ, ಮಾತಾಡಕ್ಕಾರ ಕೈ ಮುಕ್ಕಂತ ಬಂದ ಹಿಂಗ್ ಹಿಂಗ್ ಜೋತ. ಇಲ್ಲಿಬ್ರು ಕಳ್ಳನ ಮಕ್ಳು ಬರ್ತಾವ್ರು ನೋಡಿ ಫ್ರೆಂಡ್ಸ್. ಇವನಂತೂ ನೀನ್ ಯಾವನ ನನ್ನ ವಿಚಾರ ಕೇಳಕ್ಕೆ ನಿನ್ಗೆ ಮನ ಮರ್ಯಾದೆ ಐತಾ? ಮಾನ ಮರ್ಯಾದೆ ಇದೆಯಾ ನಿಂಗೆ? ಆಗಲೇ ಹೇಳಿದೀನಿ ನಾನು. ನಿನ್ ಯೋಗ್ಯತೆ ಕೊಟ್ಟು ಮೀಶೋ ಅಂತ ಮೀಶೋದಲ್ಲಿ ಕದಿಯೋದು ಹೆಂಗೆ ಅಂತ ಐಡಿಯಾ ಹೇಳ್ಕೊಡ್ತಾವನೆ ಫ್ರೆಂಡ್ಸ್. ಅವನು ವಿಕಾಸ್ ಅಂತ ಅವನ ಹೆಸರು, ಅಲ್ಲಿ ಸಣ್ಣಕ್ಲ ಅವನಲ್ಲ ಅವನೇ. ಕರ್ರ ಕಿತ್ತೋದಂಗೆ ರೋಡಾಗ ಹೊಡೀರಿ ನನ್ನ ಮಕ್ಕಳನ್ನ. ಕಾಣ್ದಂಗೆ ಇದು ಮಾಡ್ತಾ ಇದ್ದಾನೆ, ಅವನೇನೆ ಹೇಳ್ತಾವನೆ. ಬ್ಯಾಕ್ ಕ್ಯಾಮ್ರಾ ಮಾಡೋದು ಹೆಂಗೆ ಅಂತ ನಮ್ಗೆ ಗೊತ್ತಿಲ್ಲ. ಪ್ರಜ್ವಲ್ ಹೇಳಿ, ನಿಮ್ಮ ಸ್ಟೋರಿ ಹೇಳ್ರಿ. ನಿಮ್ಮ ಸ್ಟೋರಿ ನೀವು ಹೇಳಿ ಒಂಚೂರು. ಪ್ರಜ್ವಲ್ ಅವ್ರು ಹೇಳ್ರಿ, ನಿಮ್ಮ ಸ್ಟೋರಿ ಹೇಳ್ರಿ. ಹೆಂಗೆ ಗಾಡಿ ಏನು? ಏನಿಲ್ಲ, ಒಬ್ಬ ನನ್ನ ತಮ್ಮ ವರ್ಧ ಅಂತ ಅವನೇ, ಒಂದು ಗಂಡು. ಇದು ನೀವು ಹೇಳ್ರಿ ಒಂಚೂರು, ಏನು ಅಂತಾರೆ ಇಬ್ಬರು. ಬೆಳೆಸಿದ್ದೆಲ್ಲ ಬೆಳೆದಿದ್ದು, ನುಗ್ಗಿದ್ದು ನಾವು, ಹೊಡೆದದ್ದು ನಾವು, ಬೆಂಕಿ ಹಚ್ಚಿದ್ದು ನಾವು. ಅದರಲ್ಲಿ ಬೇಳೆ ಬೇಯಿಸ್ಕೊಂಡವ್ರು ನೀವು. ಅಂಕಲ್ ನಾವು ಹೊಡಿತೀನಿ ಸುಬ್ಬಿ. ವಿಕಾಸ್ ಅವರು ಗಾಡಿ ಓನರ, ಕಾರ್ ಓನರು, ಬಾಡಿಗೆ ಕೊಟ್ಟವ್ರಂತೆ ನೋಡ್ಬಿಟ್ಟು. ಅದು ಇದೆಲ್ಲ ತೋರಿಸ್ತಾ ಮೈಸೂರಲ್ಲಿ ಬಾಡಿಗೆ ಇಲ್ಲ, ನೊಣ ಹೊಡಿತಾ ಇದೀವಿ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಇಲ್ಲಿ ನೋಡಿ, ಲೂಜ್ ಅಂತ ಅವ್ರ ಹೆಸರು, ಲೂಜ್ ಅಮಿತ್. ಇಲ್ಲಿ ನೋಡಿ, ನಮ್ಮ ಅಣ್ಣ ದೊಡ್ಡಣ್ಣ ಅಂತ ಅವ್ರ ಹೆಸರು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ನಿಮ್ಮ ಅಭಿಮಾನಿ ಹೊಟ್ಟೆಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ, ಮಾತಾಡಕ್ಕಾರ. ಇವರು ರವಿಮಾವ ಅಂತ ಊರಿಗೊಂದು ಹೆಣ್ಣು. ಹಾಯ್ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್, ಆಮೇಲೆ ಮಾಡ್ತೀನಿ. ನನಗೆ ಈ ಥರ ಕಡ್ಡಿ ಇದು ಹೆಂಗೆ ಮಾಡ್ತಾರೆ, ಇಷ್ಟು ಉದ್ದ ಫೋನ್ ಇಟ್ಬಿಟ್ಟು ಕೈಯೇ ಕಾಣಿಸ್ತಲ್ವಲ್ಲ ಅನ್ಕತ್ತಿದೆ. ಇವತ್ತು ನೋಡಿದೆ ಫ್ರೆಂಡ್ಸ್, ಈ ಕಡ್ಡಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಅಣ್ಣಂಗೆ ಕೋಪ ಬಂದ್ಬಿಟ್ಟಿದೆ. ಈ ಕೋಪ ಅವರು ಅಲ್ಲಿ ಕರ್ರ ಕಿತ್ತೋದಂಗೆ ರೋಡಾಗ ಹೊಡೀರಿ ನನ್ನ ಮಕ್ಕಳನ್ನ. ನಮ್ಮ ಮಾವ ಊರಿಂದ ಬೆತ್ರಳ್ಳಿ ನೋಡಿ, ಇವರು ಗಡ್ಡಿ ಕೊಡಕ್ ಬರ್ತಾರೆ ಫ್ರೆಂಡ್ಸ್ ಹೊಡಿಯಕ್ಕೆ. ಇವನು ಕಳ್ಳನ ಮಗ ಅಂತ ಹೇಳಿ ಫ್ರೆಂಡ್ಸ್ ಸವಾಲ. ಇಲ್ಲಿ ನೋಡಿ ಫ್ರೆಂಡ್ಸ್, ಹೆಂಗ್ ಕೊಡ್ತಾವ್ ಕಡ್ಡಿ ನೋಡಿ ಫ್ರೆಂಡ್ಸ್, ಹೆಂಗ್ ಮಾಡಿತ್ತವ್ರೆ. ಅಲ್ಲಿ ನೋಡಿ, ಅವನು ನೋಡಕ್ ಗಂಟೆ ಅವನು ಯಾರು ಪ್ರಜು ಕಾಣಿಸ್ತವನೆ ನೋಡಿ ಫ್ರೆಂಡ್ಸ್. ಇವನೇ ನೋಡಕ್ ಗಣಿಸ್ತಾನ ಅಂತಾರೆ, ಗಣಿಸಲ್ವಂತೆ. ಬಲ್ಬಲ್ ಆನೆ ಮೇಲೆ ಕುಂತ್ಕೊಂಡ್ ಬಂದಾರ. ರಾಜ್ಕುಮಾರ್ ಆಗಲ್ಲ, ಎಡಗೋ ಎದ್ದವರಲ್ಲ, ವಿಷ್ಣುವರ್ಧನ್ ಆಗಲ್ಲ, ವಿಲನ್ ತರ ಪೋಸ್ಕೊಟ್ಟವ್ರು ಯಾರು? ವಜ್ರಮಣಿ ಆಗಲ್ಲ. ಗಣಿಸಲ್ಲ ಅಂದಲ್ಲ ಅವನು. ಇವನೇ ವಿಮಲ ಕಡ್ಡಿ ಬಡಿಯೋದು ಗಿಣ್ ಕೊಡ್ಬೇಡಿ ಫ್ರೆಂಡ್ಸ್, ಎಲ್ಲಿ ಯಾವ ದೇಶದಲ್ಲಿ ಕೊಡ್ಬೇಡಿ ಗಿಣ್ಣ. ದೇಶ ಉದ್ಧಾರ ಆಯ್ತದ ಮತ್ತೆ ಇವೆಲ್ಲ ಮಹಾನ್ ಭಾವ ಪ್ರಜ್ವಲ್ ದೇವರಾಜು ಅಂತ ಅವ್ರ ಹೆಸರು. ಅವನು ಹೇಳಿದ್ದು ನೋಡಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಕೊಯ್ನು ಡೈಮಂಡ್ ಟ್ರಾನ್ಸ್ಪೋರ್ಟ್ ಓನರ್ ಇವರು. ಇವರು ಪ್ರಜ್ವಲ್ ಅಂತ. ಇವ್ರದ್ರ ಏನೂ ಇಲ್ಲ, ವರ್ಧ ಅಂತ ಏನೂ ಇಲ್ಲ ಇವ್ರದ್ರದ್ದು. ಇವ್ರು ರವಿ ಮಾವ ಅಂತ ನೋಡಿ. ಗುರು ಆಫೀಸ್ ಒಳಗೆ ಬಂದೆ, ಎಲ್ಲ ಕೂತಿದ್ರು. ಅವರೇ ನಮ್ಮ ಟ್ರಾನ್ಸ್ಪೋರ್ಟ್ ನಾಗಪ್ಪಣ. ನಮ್ಗೆ ಇವರೇ ಬಡಿಗೆ ಕೊಡೋದು. ಮೂಕಾಂಬಿಕಾ ಆಫೀಸ್ ಗುರು. ವರ್ಧ ಫೋನ್ ನೋಡ್ತವನೆ, ಅದೇನ್ ನೋಡ್ತವನೋ ಕಾಣೆ. ಯಾವಾಗ ಗುರೈಸ್ಕ ನೋಡ್ತವನೆ, ಏನೋ ಇದ್ ನೋಡ್ತವನೆ, ಇನ್ಸ್ಟಾಗ್ರಾಮ್ ನೋಡ್ತವನೆ, ಇನ್ನೇನ್ ಕೆಲ್ಸ ಇಲ್ಲ ಗುರು. ಬರೋರು ನೋಡ್ದು ಹಂಗೆ ತಾರ್ ಇಳಿಸ್ತಾ ಇದ್ರು. ತಾರ್ ಇಳಿಸ್ಕೊಂಡೆ, ಈ ತಾರಲ್ಲ ಗುರು, ಇದು XUV
ಎಕ್ಸಿಲ್ ಇಳಿಸ್ತಾ ಇದ್ರು, ಕತ್ಲಲ್ಲಿ ಕಾಣಲಿಲ್ಲ, ತಾರಲ್ಲೇ ಇಳಿಸ್ಕೊಂಡ್ ತಗೋಯ್ತು ನೋಡಿ, ಬ್ಲಾಕ್ ಕಲರು. ಏನ್ ಸಖತ್ತಾಗದೆ ಗುರು, ಯಾವಾಗ ತಗೊಳ್ಳೋದು? ಇಲ್ಲೊಂದು ಇಳಿಸವ್ರೆ, ಅದು ಇಳಿಸ್ತವ್ರೆ ಈಗ. ನೋಡ್ದೆ ಬನ್ನಿ, ಅದು ವಿಡಿಯೋ ಹಾಕ್ದೀನಿ ಹೆಂಗೈತೆ ಅಂತ ಹೊಸದು. ಮೇಲೆ ಇನ್ನೂ ಒಂದೈತೆ ಗುರು, ಮೇಲೆ ಎಷ್ಟು 3 ಹಾಕೋತಾರ 2 ಹಾಕೋತಾರ ನಂಗೂ ಗೊತ್ತಿಲ್ಲ. ಈಗ ನನ್ ಮುಂದೆ ನೋಡಿದ್ 3 ಗಾಡಿ, 3 ಗಾಡಿ ಹಾಕ ಬರೋದು. ಕೆಳಗಡೆ ಒಂದು 3, ಮೇಲ್ಗಡೆ 3, 6 ಗಾಡಿ ಎಲ್ಲ ವಿಡಿಯೋ ಮಾಡ್ತವ್ರೆ. ವಿಡಿಯೋ ಮಾಡಿ ಅವರು ಶೋರೂಮ್ ಅವ್ರು ಕಳಿಸ್ಬೇಕೇನೋ, ಏನೋ ಡ್ಯಾಮೇಜ್ ಆಗಿಲ್ಲ ಅಂತ. ಒಬ್ರು ಒಳಗೊಬ್ರು ಅಣ್ಣ ಕೂತವ್ರೆ, ಏನೋ ಇದು ಪ್ಲಾಸ್ಟರ್ ಬೇರೆ ಏನೋ ಹಾಕವ್ರೆ ಹೊಸ ಗಾಡಿಗರು. ಏನೋ ಮೇಲದ್ ಬೇರೆ ವಿಡಿಯೋ ಕಳಿಸ್ತವ್ರೆ. ಅಣ್ಣ ಗಾಡಿ ಆನ್ ಮಾಡ್ಕೊಂಡು AC ಆನ್ ಮಾಡ್ಕೊಂಡು ನಿಂತವ್ರೆ, ಏನೋ ಕೈ ಎಲ್ಲ ತೋರಿಸ್ತವ್ರೆ, ಏನೋ ಗೊತ್ತಿಲ್ಲ. ಹೊಸ ಸೀಟ್ ಕವರ್, ಹೊಸ ಗಾಡಿ, ಸಿಸ್ಟಮ್ ಬೇರೆ ಐತೆ ಇದ್ರಲ್ಲಿ. AC ಫುಲ್ AC ಆನ್ ಮಾಡೋಣ ಅಣ್ಣ, ಏನ್ ತಣ್ಣ ಹೊಡೆದಿದೆ ಆಯ್ತಲ್ಲ ಗುರು. ಪ್ಲೀಸ್ ಹೊರದವ್ರ ಮಾತಕ್ ಹೋಗ್ತಿದ್ದೀನಿ. ಹೊರದವ್ರ ಮಾತಕ್ ಬಂದು ಮೇಲ್ಗಡೆ ರೂಮ್ಗೆ ಇವನು ಒಂದು ದೊಡ್ಡ ಭಯ ಆಯ್ತದ ಗುರು, ಆಯ್ತಲ್ಲ ನಂಗೆ ಇಲ್ಲಿ. ಯಾರೋ ಕರೀತ. ವರದವ್ರ ಮನೆಯಿಂದ ಎಲ್ಲೋದಿದ್ದೀವಪ್ಪ ಅಂದ್ರೆ ಆಫೀಸ್ಗೆ ಹೋಗ್ತಾ ಇದೀವಿ. ಮತ್ತೆ ಕಾಕಿ ಶಾಲೆ ಎತ್ಕೊಂಡ ಇವ್ನ ಗಾಡಿ ಆಲ್ರೆಡಿ ಲೋಡ್ ಆಗೈತೆ, ನಂದು ಲೋಡ್ ಐತೆ ಅಂದವ್ರೆ, ಇನ್ನೂ ಕನ್ಫರ್ಮ್ ಆಗಿಲ್ಲ, ನೋಡ್ಬೇಕು. ಕನ್ಫರ್ಮ್ ಇಬ್ರದ್ದು ಇವ್ನು ಚೆನ್ನಾಗಿ ಆಗಿರೋದು, ನಂದು ಚೆನ್ನಾಗಿ ಆಯ್ತದೇನೋ ಗೊತ್ತಿಲ್ಲ, ಚೆನ್ನಾಗಿ ಅಂತ ಹೇಳವ್ರೆ ಸಲ್ಮಾನ್ ಅವ್ರು. ನೋಡದ ಬನ್ನಿ, ವರದ ಆಫೀಸ್ ಹತ್ರ ಏನಿಲ್ಲ, ಇಲ್ಲಿಂದ 2 ಕಿಲೋಮೀಟರ್ ಇರೋದು ವರದವ್ರ ಮನೆಯಿಂದ ಆಫೀಸು. ಪೂರ ಹೋಯ್ತಾ ಇದೀವಿ ಆಫೀಸ್ ಹತ್ರ. ನಮ್ಮ ಆಫೀಸ್ ಹೆಸರು ಮೂಕಾಂಬಿಕಾ ಟ್ರಾನ್ಸ್ಪೋರ್ಟ್ ಅಂತ. ಇದೆಲ್ಲಿ ಇರೋದಪ್ಪ ಅಂದ್ರೆ ಈ ಏರಿಯಾ ನೇಮ್ ನಂಗೂ ಗೊತ್ತಿಲ್ಲ ಗುರು. ಹಂಗೆ ಇದೇನಪ್ಪ ಇವನು ಶಾಕಿಂಗ್ ವಿಡಿಯೋ ತೋರಿಸ್ತವನೆ, ಗಾಡಿ ಲೋಡ್ ಆಗೈತೆ ಅಂದ್ರೆ. ಲೋಡ್ ಆಯ್ತು ಗೈ ಸಲ್ಮಾನ್ ಅವ್ರದ್ದೆ. ಮತ್ತೇನಪ್ಪ ಅಂದ್ರೆ ವಿಡಿಯೋ ಮಾಡಕ್ ಆಗ್ಲಿಲ್ಲ, ಅಲ್ಲಿ ಲೋಡ್ ಮಾಡ್ಕೊಂಡು ಶ್ರೀರಂಗಪಟ್ಟಣ ಹತ್ರ ಬಂದು ಡೀಸೆಲ್ ಹಾಕ್ಸ್ಕೊಂಡು ಗಾಡಿ ಸೈಡ್ ಹಾಕ್ಬಿಟ್ಟು ವಿಡಿಯೋ ಮಾಡ್ತಾ ಇದೀನಿ. ಏನಪ್ಪಾ ಇದು ಇಷ್ಟೊಂದು ಲೈಟ್ ಐತೆ ಅಂದ್ರೆ, ಇದೇನ್ ಲೋಡಪ್ಪ ಅಂದ್ರೆ ಮಂಚದ ಲೋಡು. ಫುಲ್ ಲೈಟ್ ಐತೆ ಗುರು, ಗಾಡಿ ಹೋಯ್ತಾ ತೂರಾಡ್ತದೆ ಗಾಡಿ, ಅದೇ ಭಯ ಗುರು. ಇದೇನಪ್ಪ ಇವನು ಸಡನ್ ಆಗಿ ಹಿಂಗೆ ಗಾಡಿ ಲೋಡ್ ಮಾಡಿರೋ ತೋರಿಸ್ತಾನೆ ಅನ್ಕೊಬಿಟ್ಟಿರಾ. ಸಡನ್ ಆಗಿ ಲೋಡ್ ಬಂದಿದ್ದು ಬೆಳಗ್ಗೆ ಇತ್ತು, ಆದರೆ ಕನ್ಫರ್ಮ್ ಆಗಿರಲಿಲ್ಲ. ಅಲ್ಲೇ ಲೋಡ್ ಮಾಡ್ಕೊಂಡು ಟರ್ಬಲೆಲ್ಲ ಹಾಕೊಂಡು ಹೋಯ್ತಾ ಇದ್ದೀನಿ ಶ್ರೀರಂಗಪಟ್ಟಣ ಹತ್ರ ಡೀಸೆಲ್ ಹಾಕ್ಸ್ಕೊಂಡು. ಮತ್ತೇನಪ್ಪ ಅಂದರೆ ಅಲ್ಲಿ ಲೋಡ್ ಮಾಡೋಕ್ಕಾರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಅಲ್ಲಿ ಹೋಗಿ ವೆಯ್ಟ್ ಮಾಡಿದ್ನಲ್ಲ, ಹಂಗೆ ಫೋನ್ ನೋಡ್ಕೊಂಡು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ ಗುರು. ಮತ್ತೇನಪ್ಪ ಅಂದರೆ ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ, ನಾನು ಮೈಸೂರು ಟು ಚೆನ್ನೈ ಮಂಚದ ಲೋಡುಗರು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋದ. ಸಮಯ ಬಂದು 12 ಗಂಟೆ ಆಗೈತೆ. ಬೆಳಗಿನ ಜಾವ 10 ಗಂಟೆ ಗಾಡಿ ಕೊಡಬೇಕು. 10 ಗಂಟೆ ಒಳಗೆ ಹೋದರೆ ಅನ್ಲೋಡ್ ಮಾಡ್ಕೋತಾರೆ, ಇಲ್ಲಾಂದರೆ ಸೋಮವಾರನೇ, ನಾಳೆ ಭಾನುವಾರ ಅಲ್ವಾ. ನಿಧಾನಕ್ಕೆ ಹೋಗಪ್ಪ ಅಂತ ಹೇಳೋರೆ ನಮ್ಮ ಸಲ್ಮಾನ್ ಅವರು. ಈ ಬಾಡಿಗೆ ಯಾರಪ್ಪ ಅಂದರೆ ಸಲ್ಮಾನ್ ಅವ್ರದ್ದೇ. ಬನ್ನಿ ಹೋಗೋದ. ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಬಾವರಂಗಬಲು ಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋದ, ಲೆಟ್ಸ್ ಗೋ. ಗುರು ಗಾಡಿ ಫುಲ್ಲು ಲೋಡ್ ಆಗೈತೆ, ಸ್ವಲ್ಪ ಬಾಡಿ ಹೈಟ್ ಐತೆ, ಗಾಡಿ ತೇಲಾಡ್ತೈತೆ. ತೇಲಾಡು ಶಿವ ತೇಲಾಡು ಅಂತ. ಗುರು ಹೋಯ್ತಾ ಇದೀನಿ ನಿಧಾನಕ್ಕೆ, ಏನ್ ಅರ್ಜೆಂಟ್ ಏನಿಲ್ಲ ಅಂತ ಹೇಳಿದ್ರು.
ಚೆನ್ನೈಗೆ ಹೋಗ್ಬೇಕಾಗಿರೋದು ಬೆಳಗ್ಗೆ 10 ಗಂಟೆ ಒಳಗೋದ್ರೆ ಲೋಡ್ ಐತೆ ಅಂತ ಹೇಳಿದ್ರು. ಹಂಗೆ ಸೈಡ್ ಗಾಡಿ ಹಾಕ್ಬಿಟ್ಟು ಟೀ ಕುಡಿತಾ ಇದೀನಿ. ಟೀ ಕುಡ್ಕೊಂಡು ಗಾಡಿ ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ಬೇಕು. ನಾಳೆ 10 ಗಂಟೆ ಒಳಗೆ ಹೋಗಿದ್ನಲ್ಲ ಅಂದ್ರೆ ಸೋಮವಾರ ಅನ್ಲೋಡು ಅಂದ್ರು. ಇಲ್ಲೇ ಗುರು ಭಾನುವಾರ ಇಲ್ಲೇ ಆಲ್ಟೋ ಆಗಿದ್ದಾನೆ ಬಂದಿದ್ನಲ್ಲ, ಹಂಗೆ ನಿದ್ದೆ ಮಾಡ್ಕೊಂಡು ಬೆಳಗ್ಗೆ ಈಗ ಎದ್ದಿದ್ದು 7-8 ಗಂಟೆಗೆ. ನೈಟು ಮಲಿಕೊಂಡು ಲೇಟಾಗಿ ಮಲಿಕೊಂಡು ಊಟ ಮಾಡ್ಕೊಂಡು ಮೂವಿ ನೋಡ್ಕೊಂಡು ನಾನು ಹೋಯ್ತಾ ಇದ್ದೀನಿ ಈಗ ಗುರು. ಮತ್ತೆ ಅನ್ಲೋಡಿಂಗ್ ಪಾಯಿಂಟ್ಗೆ ಇವತ್ತು ಸೋಮವಾರ ಅನ್ಲೋಡ್ ಪಾಯಿಂಟ್ಗೆ ಇನ್ನೇನು ಬಂದೆ ಗುರು. ಅನ್ಲೋಡ್ ಪಾಯಿಂಟ್ ಹತ್ರ ಗಾಡಿ ಹಾಕ್ಬಿಟ್ಟು ವೈರ್ ಹಾಕಿದ್ದೀನಿ ಗುರು. ಅವಣ್ಣ ಅವ್ರಿಗೆ ಹೇಳಿದ್ದೀನಿ ಬರ್ತೀನಿ ಅಂತಂದವ್ರೆ. ನೋಡೋದ ಗುರು, ಇಲ್ಲೇ ಅನ್ಲೋಡ್ ಮಾಡಿದೆ ಹೋಸಲ, ಇಲ್ಲೇ ಅನ್ಲೋಡ್ ಅನ್ನಿಸಿದೆ. ನೋಡೋದ ಒಟ್ನಲ್ಲಿ ಇದು ಒಂದೇ ಓನರು, ನನಗೂ ಗೊತ್ತಿಲ್ಲ ಗುರು. ಗಾಡಿ ಹಾಕಿದ್ದೀನಿ ಬನ್ನಿ ನೋಡೋದ. ಗಾಡಿ ಹಾಕಿದ್ದೀನಿ, ಟಾರ್ಪಲ್ ಹಗ್ಗ ಎಲ್ಲ ಬಿಚ್ಚಿದ್ದೀನಿ. ನೋಡ್ದೆ ಬನ್ನಿ ಅನ್ಲೋಡ್ ಹಾಕಿದೆ. ನಿನ್ನೆ ಭಾನುವಾರ ಅಲ್ವಾ, ಅನ್ಲೋಡ್ ಆದರೆ ಏನು ಸುಮ್ಮನೆ ನಾಳೆ ಏನೋ ಇಲ್ಲ ಲೋಡು ಅಂದ್ಕೊಂಡು ಲೇಟಾಗಿ ಬಂದೆ. ನನಗಿದೆ ಅಲ್ಲೇ ವರ್ಧ, ಅಲ್ಲೇ ಅವನೇ ವರ್ಧನ್ ಲೋಡ್ ಖಾಲಿ ಆಗೈತೆ. ನಂದು ಈಗ ಖಾಲಿ ಹಾಕಿದೆ. ಖಾಲಿ ಆದ್ಮೇಲೆ ಹಂಗೆ ಪೇಮೆಂಟ್ ಇಸ್ಕೊಂಡು ಹಂಗೆ ಆಫೀಸ್ ಹತ್ರ ಹೋಗ್ಬೇಕು. ನೋಡಿದೆ ಬನ್ನಿ ಎಷ್ಟೊಂದು 5 ಖಾಲಿ ಆಗೋದು ಏನೋ ಇತ್ತ ಅಂತ. ಎಲ್ಲ ನಿಲ್ಲೇ ಮನ್ಗೋರೆ. ಓ ಅಕ್ಕ ಆರಾಮಾಗಿ ಮನ್ಗೋಳೆ ಬೆಡ್ ಮೇಲೆ. ನಿದ್ರಿಯಲ್ಲಿ ಎಲ್ಲ ಸ್ಟಿಕ್ಕರು ಎಲ್ಲ ನಿಲ್ಲೇ ಜೋಡ್ಸೋದು ಗುರು ಮಂಚಗಳನ್ನ. ಹಂಗೆ ಬರ್ತಾ ಒಂದು ವಿಡಿಯೋ ತಗೊಂಡೆ, ಹಂಗೆ ಸಿಕ್ಕ ಕಾಣ್ತಾ ಇದೀವಲ್ವ ಸೈಕಾಗಿ. ಇವನೇ ಅಣ್ಣ ನಮ್ಮ ಲೋಡ್ ಖಾಲಿ ಮಾಡೋದು, ಇವರೇ ಬಂದಿದ್ದು ಫಸ್ಟು. ಎಲ್ಲ ನೀಟಾಗಿ ಜೋಡ್ಸವ್ರೆ. ಚಿಕ್ಕ ಮಂಚ ದೊಡ್ಡ ಮಂಚ ಅಂತ ಇಳಿಸ್ತವ್ರೆ. ಅಣ್ಣ ಪಂಚೆ ಹಾಕಿಂಡೆ. ಈ ಪಂಚೆ ಅಣ್ಣ ಫುಲ್ ಸ್ಟ್ರಾಂಗು, ಈ ಪಂಚೆ ಅಣ್ಣ ಸ್ವಲ್ಪ ಪರವಾಗಿಲ್ಲ ಏನೋ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.